ನಾವು ಕುಂದಾಪುರ ಇಳಿದಿದ ತಕ್ಷಣ ನಮಗೆ ಬಸ್ ಸಿಕ್ಬಿಡ್ತು. ನಾವು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟಾಗಿ. ಸೊ ನಾವೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ತಾ ಇದ್ವಿ ಗೌರ್ಮೆಂಟ್ ಬಸ್ಸಲ್ಲಿ. ಮಮ್ಮಿ ನಾವು ಬಸ್ ಸ್ಟಾಪಿಂದ ಹೇಳ್ಕೊಂಡು ಕೆಳಗಡೆ ಬಂದರೆ ಗೌರ್ಮೆಂಟ್ ಬಸ್ಸು ದೇವಸ್ಥಾನದ ಹತ್ರಕ್ಕೆ ಹೋಗಲ್ಲ. ಸೊ ಇದು ಬೆಂಗಳೂರು. ಸೊ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಆಟೋ 50 ರೂಪೀಸ್ ತಗೊಳ್ತಾರಂತೆ. ಪ್ರೈವೇಟ್ ಬಸ್ಸು ಹೋಗುತ್ತೆ, ಬಟ್ ಆದರೆ ಅಲ್ಲಿಂದನೂ ಒಂದು 10 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಸೊ ಬೇಕು ಮಾಡ್ತೀವಿ. ಸಮಯ ಕರೆಕ್ಟಾಗಿ 4 ಗಂಟೆ ಆಗಿದೆ. ನಾವು 3:15ಗೆ ಬಸ್ ಹತ್ತಿದ್ದು, 4 ಗಂಟೆಗೆ ಬಸ್ ಇಳಿದಿದ್ದೀವಿ. 3/4 ಗಂಟೆ ಅಷ್ಟೇ ಕುಂದಾಪುರದಿಂದ ಉಡುಪಿಗೆ. ಎಷ್ಟು ಕಿಲೋಮೀಟರ್, ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ? ಇಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದನಾ? 200 ರೂಪಾಯಿ ತಗೊಳ್ತಾರೆ. ಉಂಟು ಅಂದರೆ ಟೈಮ್ ಕೂಡ ಕಾಯ್ದಕ್ಕಿಂತ ಆಟೋ ಮಾಡ್ಕೊಂಡೋದ್ರೆ ಸಮುದ್ರ ಬದಿಗೆ ಬಿಡ್ತಾರೆ. ಮತ್ತೆ ನಡಿಬೇಕು. ಮಂಗಳೂರೆಲ್ಲ ನೋಡಿದ್ರಾ? ಹಾಂ ನೋಡಿದ್ವಿ. ಹಿಂಗೇರಿ ಹೊರನಾಡಿ ಇಲ್ಲ ನೋಡಿಲ್ಲ. ಏನು ಮುರುಡೇಶ್ವರದಿಂದ ಕೊಲ್ಲೂರು ಮುರುಡೇಶ್ವರ ಹೋಗಿದ್ದೀರಾ? ಮುರುಡೇಶ್ವರದಿಂದ ಕೊಲ್ಲೂರು ಹೋಗಿದ್ರಾ? ಕೊಲ್ಲೂರಿಂದ ಉಡುಪಿ. ಇಲ್ಲಿಂದ ಕಟೀಲು ದುರ್ಗಾಪರಮೇಶ್ವರ ದೇವಸ್ಥಾನ ನೋಡಿ. ಊರುಂಟು 45 ಕಿಲೋಮೀಟರ್. ಇಲ್ಲಿಗೆ ಬಸ್ ಉಂಟು, ಗೌರ್ಮೆಂಟ್ ಇಲ್ಲ, ಪ್ರೈವೇಟ್. ಕಟೀಲು ಮತ್ತೆ ಕಾಪಿನಲ್ಲಿ ಮಾರಿ ದೇವಸ್ಥಾನ ಬಹಳ ದೊಡ್ಡದು. ಮಾರಿಯಮ್ಮ ಅದೆಲ್ಲ ನೋಡಿ ಹೋಗಿ. ಒಳ್ಳೆ ದೇವಸ್ಥಾನ. ಯಾಕಂದರೆ ನಾನು KSRTC ಡ್ರೈವರ್ ಆಗಿದ್ದೆ, ಅದಕ್ಕೆ ಹೇಳಿದ್ದೆ. KSRTCಯಲ್ಲಿ 31 ವರ್ಷ ಬೆಂಗಳೂರು ಡ್ಯೂಟಿ ಮಾಡಿದ್ದೇನೆ. ಅದಕ್ಕೆ ಹೇಳಿದ್ದೆ ಎಲ್ಲ ಉಡುಪಿ ಬಂದಿದ್ದೀರಲ್ಲ, ಎಲ್ಲ ನೋಡ್ಕೊಂಡು ಹೋಗಿ. ಅದೆಷ್ಟು ದೂರ ಆಗುತ್ತೆ? ಇಲ್ಲೇನಾ? ಸೊ ಆಟೋದವ್ರು ನಮ್ಮನ್ನ ಇಲ್ಲಿ ಬಿಟ್ಟರು. ಈ ಅಂಕಲ್ ಪಾಪ ತುಂಬ ಕ್ಲೀನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು. ರೂಮ್ಗಳೆಲ್ಲ ಇಲ್ಲಿ 8 ಮಠ ಇದ್ದೀರಂತೆ. ಆ 8 ಮಠದಲ್ಲೇ ನಮಗೆ ರೂಮ್ ಅವೈಲೇಬಲ್ ಸಿಗುತ್ತೆ ಅಂತ ಹೇಳಿದ್ರು. ಇಲ್ಲೇನೇನೋ ಇಟ್ಟಿದ್ದಾರೆ ಗಿಡಗಳು. ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಈಗ. ಅಲ್ಲೇ ಭಜನೆ ಕೇಳಿಸ್ತಾ ಇದೆ. ಶ್ರೀಕೃಷ್ಣ ಮಠ. ರಾಘವೇಂದ್ರ ಸ್ವಾಮಿ ಮಠ ಇದೆ, ಶ್ರೀಕೃಷ್ಣ ಮಠ ಇದೆ. ಇದು ಕಿಂಡಿ ನೋಡಿ.
ಗಜ ಇಲ್ಲಿ ಕನಕನ ಕಿಂಡಿ ಅಂತ ಇದೆ, ಬಟ್ ಇಲ್ಲೇನು ಕಾಣಿಸ್ತಾ ಇಲ್ಲ ನಮಗೆ. ಒಳಗಡೆ ಹೋಗೋಣ ಬಾ, ಇಲ್ಲೂ ನೋಡ್ಬೇಕಂತೆ. ಬರೋಬ್ಬರ ಚೂರೇ ಚೂರು ಕಾಣ್ತು, ಒಂಚೂರು ಅಯ್ಯೋ ದೇವ್ರೆ ದೇವ್ರೆ ಒಂಚೂರು ಸೈಡ್ ಬಿಡ್ರಿ. ಇನ್ನು ಸ್ವಲ್ಪ ಜನ ಇದ್ದಾರೆ, ಬರ್ತಾ ಇದ್ದಾರೆ ಸ್ವಲ್ಪ ಜನ ಅಂತ. ಕಾಣಿಸ್ತಾ ಇಲ್ಲವ? ಕಾಣಿಸ್ತಾ ಇಲ್ಲ ಬಾ. ಯಾವ కరెంట్ ಇದೆ, జన అడ్డారు. కరెంటు లేదు, మనుషులు అడ్డం కనిపించింది. హరే కృష్ణ హరే కృష్ణ 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 హరే హరే. ನಾವು ಅದೇ ರೋಡ್ ಸ್ಟ್ರೈಟ್ ಬಂದರೆ ನಮಗಿಲ್ಲಿ ಶ್ರೀ ವಿದ್ಯಾ ಸಮುದ್ರ ತೀರ್ಥ ಅತಿಥಿ ಗೃಹ ಅಂತ ಕಾಣಿಸುತ್ತೆ. ಇಲ್ಲಿ 600 ರೂಪೀಸ್ ತೊಗೊಳ್ತಾರೆ. 400 ರೂಪಿ ತೊಗೊಂಡು 1000 ರೂಪಿ ಇಟ್ಕೊಂಡು ನಾವು ಹೋಗ್ಬೇಕಾದ್ರೆ 400 ರಿಟರ್ನ್ ಮಾಡ್ತಾರೆ. ಇಲ್ಲಿ ಏನಿದ್ರು ಬರೀ ಕ್ಯಾಶೇ, ನೋ ಗೂಗಲ್ ಪೇ, ನೋ ಸ್ಕ್ಯಾನರ್, ನಥಿಂಗ್, ಓನ್ಲಿ ಕ್ಯಾಶ್. Finally, we got a room in Udupi. 2 ಬೆಡ್ಡು, ವಿಂಡೋ, ಇಟ್ಸ್ ಮೀ, ಮನು, ಫ್ಯಾನ್ ಇದೆ, ವಾಶ್ರೂಮ್ ಇದೆ, ಬಿಸಿನೀರು ಬರುತ್ತಂತೆ ಬೆಳಿಗ್ಗೆ 5 ಗಂಟೆಯಿಂದ. ಅಲ್ಲ, ಎಷ್ಟು ಗಂಟೆವರೆಗೂ ಮಮ್ಮಿ? ನಮಗೆ ಬೇಕಂದ್ರೆ ಎಕ್ಸ್ಟ್ರಾ ಇಲ್ಲಿ ಲಾಕ್ ಹಾಕ್ಕೋಬೋದು. ಫ್ರೆಶ್ ಅಪ್ ಆಗಿ ಬಂದ್ವಿ ಇವಾಗ ದರ್ಶನಕ್ಕೆ. ನನ್ನ ವಾಚು, ನನ್ನ ಸಮಯ ಈಗ ಸಮಯ 4:57. ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ. ಸ್ಟ್ರೈಟ್ ಬಂದು ವಿಶ್ವಪಥ ಅನ್ನೋದ್ರೊಳಗಡೆಯಿಂದ ಹಿಂಗೆ ಬಂದ್ವಿ. ಅಲ್ಲಿಂದ ಕಾಣಿಸಿದ ತಕ್ಷಣ ಗೀತಾ ಮಂದಿರ ಉಡುಪಿ ಸಿಗುತ್ತೆ. ಇಲ್ಲಿಂದ ಲೆಫ್ಟ್ ಟರ್ನ್ ಆದರೆ ದೇವಸ್ಥಾನ. ಇವತ್ತೇನೋ 8 ಗಂಟೆಗೆ ರಥ ಏನೋ ಎಳಿತಾರಂತೆ, ಸೊ ಅದನ್ನು ಕೂಡ ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಈಗ ಇಲ್ಲಿ ಹಲಸು ಮಾವು ಹಣ್ಣುಗಳ ಹಬ್ಬ ಇದೆ. 13, 14, 15 ಶ್ರೀಕೃಷ್ಣ ಮಠದಲ್ಲಿ. ಇದನ್ನು ನೋಡ್ತಾ ಇದ್ವಿ ನಾವಿವತ್ತು. ಅಲ್ಲೆಲ್ಲ ಹಾಡು ಆಡ್ತಾ ಇದ್ದಾರೆ. ಗೀತಾ ಪಾರಾಯಣ. ಮಾರ್ಕೆಟಿಂಗ್, ಇಟ್ ಇಸ್ ಕಾಲ್ಡ್ ಮಾರ್ಕೆಟಿಂಗ್. ಇಲ್ಲೆಲ್ಲ ಮಾವಿನ ಗಿಡಗಳಿದೆ ಬೆಳೆಸೋದಕ್ಕೂ. ಕೆಳಗಡೆ ಏನು ಪಾಟ್ ಥರ ಕೆಂಪು ಹಲಸು, ಜಾಕ್ ಫ್ರೂಟ್ ಇದೆ, ಬೀಟ್ರೂಟ್ ಇದೆ, ಲಗೇಜ್ ರೂಮ್ ಕೂಡ ಇದೆ. ಇಲ್ಲಿ 6 ಗಂಟೆಯಿಂದ 9:30ವರೆಗೂ ಲಗೇಜ್ ರೂಮ್ ಇದೆ. ಈ ಕಡೆ ಎಲ್ಲ ಇದಾದರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ.
ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿದ್ದಾರೆ. 21ನೇ ತಾರೀಕು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5:30 7 ಗಂಟೆವರೆಗೂ. ಮಮ್ಮಿ ಏನು ಮಾಡ್ತಿದ್ಯಾ? ಇವತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮಧುರ ನೃತ್ಯಾರ್ಪಣೆ ಅಂತ. ಅದನ್ನು ನೋಡ್ತಾ ಇದ್ವಿ. ಪ್ರತಿಭಾ ನಾಟ್ಯಾಲಯದವರು ಮಾಡ್ತಾ ಇದ್ದಾರೆ. ಸೊ ಚಪ್ಪಲಿ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲೇ ದೇವಸ್ಥಾನ ಇದೆ. ಈ ದಂಪತಿ.com ಅಂತ ಕಣ್ಣರಿಯದಿದ್ದರೂ ಕರುಳರಿಯುವ ಬಾಳ ಸಂಗಾತಿಯನ್ನು ಕಂಡುಕೊಳ್ಳಿ. ದಂಪತಿ.com ಅಲ್ಲಿ ಹಿಂದೂ ವಿವಾಹ ವೇದಿಕೆ. ಸೊ ನಿಮ್ಮ ಪಾರ್ಟ್ನರ್ನ ನೀವು ಸರ್ಚ್ ಮಾಡ್ಕೋಬಹುದು. ಇದರಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಇದೆ. ಈಗ ನಾವು ಶ್ರೀ ಕೃಷ್ಣ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ವಿನತಾ ವಿಲ್ ಗೋ ಕಮ್. ನೋಡ್ವಿನು ಆ ಸೈಡ್ ಈ ಸೈಡ್ ಎಲ್ಲ ಫುಲ್ ದೇವಸ್ಥಾನದ ವಿಗ್ರಹ ಇಟ್ಟಿದ್ದಾರೆ. ಶ್ರೀಕೃಷ್ಣ ದರ್ಶನಕ್ಕೆ ದಾರಿ. ಇಲ್ಲಿ ಕೋಟಿ ಗೀತ ಲೇಖನ ಯಜ್ಞ. ಸಾಂಗ್ ಮಾತ್ರ ಕೇಳಿಸ್ತಾ ಇದೆ ಚೆನ್ನಾಗಿ. ಪುಟಾಣಿ ಬೆಕ್ಕು ಮಲಿಕೊಂಡಿದೆ, ಅದನ್ನು ಡಿಸ್ಟರ್ಬ್ ಮಾಡದೆ ಹೋಗೋಣ ನಾವು. ಹಾಡು ಕೇಳಿಸ್ತಾ ಇದೆ ಅಲ್ಲಿಂದ, ಸುಗಮ ಸಂಗೀತ. ನೀನು ಎಷ್ಟು ದೊಡ್ಡ ತಪ್ಪಲೆ ನೋಡಲಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಮ್ಮಿ. ವಿನತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಊಟ ಕೂಡ ಕೊಡ್ತಾರೆ. ಕೃಷ್ಣ. ಈ ಕಡೆ ಹೋದ್ರೆ ಊಟ, ಈ ಕಡೆ ಹೋದ್ರೆ ದರ್ಶನ. ಶೀಘ್ರ ದರ್ಶನ ಟಿಕೆಟ್ ಕೌಂಟರ್ ಇದೆ, ಬಟ್ ನನಗೆ ಬೇಡ ಅದು. ಶೇಷ ಮಾರ್ಗ, ಗರುಡ ಮಾರ್ಗ. ಓಕೆ, ಹಂಗೆ ಅರ್ಥ ಆಯಿತು. ಶೇಷ ಮಾರ್ಗ ಅಂದರೆ ಫ್ರೀಯಾಗಿ ಹೋಗೋದು. ಗರುಡ ಮಾರ್ಗ ಅಂದರೆ ಗರುಡ ಫಾಸ್ಟ್ ಅಲ್ವಾ, ಸೊ ಬೇಗ ಹೋಗೋದು. ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಬೇಗ ದರ್ಶನ ತಗೊಳ್ಳೋದು ಅಂತ. ಶೇಷ ಮಾರ್ಗ, ಗರುಡ ಮಾರ್ಗ. ಮಮ್ಮಿ ಅರ್ಥ ಆಯ್ತಾ ನಿಂಗೆ? ನಾನೊಂದು ಅರ್ಥ ಮಾಡ್ಕೊಳ್ತಿದ್ರೆ ನಮ್ಮಮ್ಮ ಇನ್ನೊಂದು ನೋಡ್ತಾ ಇದ್ದಾರೆ. ಇಲ್ಲಿ ತೀರ್ಥ ಇದೆ, ತೀರ್ಥ ನೋಡ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಅಲ್ಲ, ಮುಳುಗಿ ಎದ್ದೇಳ್ತಾ ಇದ್ದಾರೆ. ಬರೋಬ್ಬರಿ 3 ಜನ ಇದ್ದಾರೆ. ಇಲ್ಲಿ ಕೃಷ್ಣ ಕಾಣ್ತಾ ಇದೆ ಆಲ್ರೆಡಿ ನಮಗೆ. ಶ್ರೀಕೃಷ್ಣ ಗೋವಿಂದ. ಶೀಘ್ರ ದರ್ಶನ 200 ರೂಪೀಸ್ ಅಂತೆ. ಫ್ರೀ ದರ್ಶನ ನಾವು ಹೋಗ್ತಾ ಇದ್ದೀವಿ. ವಿಶ್ವಪಥಾಭಿ ನೋಡಿ, ಕಟ್ಟಿಗೆ ಸೌದೆ ಹಿಂಗೆ ಹಾಕಿದ್ದಾರೆ ನೋಡಿ. ಹೊಡೆದಿರೋದು ಗ್ರೇಟ್ ಅಲ್ಲ, ಹಿಂಗೆ ಹಾಕಿರೋದು ಒಂದೇ ಶೇಪಲ್ಲಿ. ಜಗದೋದ್ಧಾರನ ಆಡಿಸಿದ ಯಶೋಧ ಜಗದೋ. ಕೃಷ್ಣ ದರ್ಶನಕ್ಕೆ ದಾರಿ ಯೂಟರ್ನ್. ಸೊ ಇಲ್ಲೆಲ್ಲ ವಾಶ್ರೂಮ್ ಮತ್ತು ಪಾಪುಗೆ ಹಾಲು ಕುಡಿಸೋದಕ್ಕೆಲ್ಲ ರೂಮ್ಗಳಿದೆ. ನಾವಿರೋದು ಅದೇ ರೂಮಲ್ಲಿ ನೋಡಿ. ಶ್ರೀ ವಿದ್ಯಾ ಸಮುದ್ರ ತೀರ್ಥ ಅಂತ ಇರೋದು. ಅಪೋಸಿಟಲ್ಲೇ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ತೀರ್ಥ. ಮನೆ ಒಳಗೆ ನೀರಿದೆ. ಇಲ್ಲೆಲ್ಲ ಅಷ್ಟೇ, ಮನೆ ಒಳಗಡೆನೆ ಅಲ್ಲ, ಮನೆ ಆಚೆ.
ಅಯ್ಯೋ ಸುಮ್ಮನೆ ಆಗ್ತಿಲ್ಲ ಇದು. ಕೇರಳ ಸೈಡು ಅಷ್ಟೇ ಮಮ್ಮಿ, ಮನೆ ಒಳಗಡೆಯಿಂದ ಆಚೆ ಹೋದ್ರೆ ಇನ್ನೊಂದು ಎಕ್ಸಿಟ್ಟು ಈ ಥರ ಇರುತ್ತೆ. ನಾನು ಯಾವುದೋ ಒಂದು ಮೂವಿಲಿ ನೋಡಿದ್ದೆ.